ಜೀವನದಲ್ಲಿ ಬರುವಂಥ ಎಷ್ಟೋ ಕಾಯಿಲೆಗಳೇನಿದೆ ಅದು ದೈಹಿಕವಾಗಿ ಶುರುವಾಗೋದಕ್ಕಿಂತ ಮೊದಲು ಮನಸ್ಸಿನಲ್ಲಿ ಶುರುವಾಗ್ತದೆ. ಹಾಗಾಗಿ ಅದನ್ನು ಮನೋಜನ್ಯವಾದ ಕಾಯಿಲೆಗಳು ಅಂತಲೇ ಕರೀತಾರೆ. ತುಂಬ ಜನಕ್ಕೆ ಮೈಗ್ರೇನ್ ಬರ್ತದೆ ಮನಸ್ಸಿನ ಕಾರಣದಿಂದ. ಇವತ್ತಿಗೆ ಶುಗರ್ ಇರ್ಬೋದು, BP ಇರಬಹುದು. ಇದು ಬರುವಂಥದ್ದು ಕೂಡ ಆಲ್ಮೋಸ್ಟ್ ಮನೋಜನ್ಯವಾದದ್ದೇ, ಮನಸ್ಸಿನಲ್ಲಿ ಹುಟ್ಟಿದ್ದೆ. ದೇಹದಲ್ಲಿ ಇರುವಂಥ ಕಾಯಿಲೆಗಳು 90% ಶುರುವಾಗುವಂಥದ್ದು ಮನಸ್ಸಿನಲ್ಲಿ. ಹಾಗಾಗಿ ಅದನ್ನೆಲ್ಲವನ್ನು ಮನೋಜನ್ಯವಾದದ್ದು ಅಂತ ಕರೀತಾರೆ. ಹಾಗಾಗಿ ದೇಹಕ್ಕೆ ಎಷ್ಟು ಕೆಲಸ ಕೊಡ್ತೀವಿ, ದೇಹ ಎಷ್ಟು ಬಲಿಷ್ಠವಾಗಿರಬೇಕು, ಅದಕ್ಕಿಂತ ಬಲಿಷ್ಠವಾಗಿರಬೇಕಾದದ್ದು, ಅದಕ್ಕಿಂತ ಆರೋಗ್ಯವಾಗಿರಬೇಕಾದದ್ದು, ಅದಕ್ಕಿಂತ ಉತ್ತಮವಾಗಿ ಇರಬೇಕಾದದ್ದು ಯಾವುದು ಅಂದರೆ ಮನಸ್ಸು. ಆ ಮನಸ್ಸು ಯಾವಾಗ ಸರಿಯಾಗಿ ಕೆಲಸ ಮಾಡ್ತದೆ ಆಗ ಮನೋಜನ್ಯವಾಗಿ ಹುಟ್ಟುವಂತಹ ಹಲವಾರು ರೀತಿಯ ರೋಗಗಳನ್ನು ತಡೆಗಟ್ಟಬಹುದು, ಇಲ್ಲದಂತೆಯೇ ಮಾಡಬಹುದು. ಇವತ್ತು ತುಂಬ ಜನಕ್ಕೆ ಎಷ್ಟೋ ಗ್ಲ್ಯಾಂಡ್ಗಳ ಸಮಸ್ಯೆ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿದೆ. ಇದೆಲ್ಲವೂ ಯಾಕೆ ಇದೆ ಅಂದರೆ ಮನಸ್ಸಿನ ಒತ್ತಡದ ಕಾರಣಕ್ಕೆ, ಮನಸ್ಸಿನಲ್ಲಿ ಇರುವಂತಹ ಬೇರೆ ಬೇರೆ ಥರದ ಸಮಸ್ಯೆಯ ಕಾರಣಕ್ಕೆ. ಹಾಗಾಗಿ ಈ ಮನಸ್ಸನ್ನು ಯಾವಾಗ ನಾವು ಬಲಿಷ್ಠ ಮಾಡ್ತೀವಿ, ನಮ್ಮ ಮನೋಬಲ ಹೆಚ್ಚಾದಾಗ ದೈವಬಲ ತನಗೆ ತಾನೇ ಬರ್ತದೆ. ಆಗ ಕೇವಲ ರೋಗ ಮಾತ್ರ ಅಲ್ಲ, ಜೀವನದ ಎಷ್ಟೋ ಸಮಸ್ಯೆಗಳನ್ನು, ಜೀವನದ ಎಷ್ಟೋ ರೀತಿಯ ತೊಂದರೆಗಳನ್ನು, ಕಷ್ಟಗಳನ್ನು ನಿವಾರಿಸಲಿಕ್ಕೂ ಸಾಧ್ಯ ಆಗ್ತದೆ. ಅದಕ್ಕೆ ಮೂಲ ಒಂದೇ, ಮನಸ್ಸು. ಅದರಲ್ಲೂ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಏನಿದೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ತರಬೇತಿ ಕೊಟ್ಟರೆ ಮನೋಜನ್ಯವಾದ ಎಷ್ಟೋ ಕಾಯಿಲೆಗಳಿಂದ ದೂರ ಆಗಬಹುದು ಮತ್ತು ಮುಂದಿನ ಪೀಳಿಗೆ ಕೂಡ ಆರೋಗ್ಯದಿಂದ ಇರೋ ಹಾಗೆ ತರಬೇತಿಯನ್ನು ಮಾಡಬಹುದು, ಕೊಡಬಹುದು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಕಷ್ಟಗಳೇನಿದೆ, ಆ ಕಷ್ಟಗಳನ್ನು ದೂರ ಮಾಡಬೇಕಾದ್ರೂ ಮನಸ್ಸಿಗೆ ಮೊದಲು ತರಬೇತಿ ಕೊಡಬೇಕು. ಆ ಮನಸ್ಸು ಯಾವಾಗ ಅದಕ್ಕೆ ಪ್ರಿಪೇರ್ ಆಗ್ತದೆ, ಕಷ್ಟ ಅನ್ನೋದು ತುಂಬ ಸಣ್ಣ ಒಂದು ಕಲ್ಲು ಇದ್ದಾಗೆ ಅದನ್ನು ದೂರಕ್ಕೆ ಎಸೆದುಬಿಡಬಹುದು. ಹಿರಿಯರು ಹೇಳ್ತಾ ಇರ್ತಾರೆ, ಚಿತ್ತದ ರಹಸ್ಯ, ಮನಸ್ಸಿನ ರಹಸ್ಯ ನಿನಗೆ ಅರ್ಥ ಆದರೆ ಜೀವನದ ಅರ್ಧ ಯಶಸ್ಸನ್ನು, ಅರ್ಧ ಸಮಸ್ಯೆಗಳನ್ನು ದಾಟಿ ಹೋದಂತೆ ಅಂತ. ಅಂದರೆ ನಿಮಗೆ ಮನಸ್ಸು ಅಂದರೆ ಏನು, ಮನಸ್ಸಿನ ರಹಸ್ಯ ಏನು, ಅದು ಹೇಗೆ ಕೆಲಸ ಮಾಡ್ತದೆ ಅಂತ ನಿಮಗೆ ಗೊತ್ತಾದರೆ ಜೀವನದ ಅರ್ಧ ಯಶಸ್ಸನ್ನು ನೀವು ಮುಟ್ಟಿದ್ರಿ ಅಂತ. ಇನ್ನು ಅರ್ಧ ನೀವು ಕೆಲಸ ಮಾಡಬೇಕು, ಇನ್ನರ್ಧ ಮನಸ್ಸನ್ನು ಪ್ರಿಪೇರ್ ಮಾಡಬೇಕು, ಇನ್ನರ್ಧ ನೀವು ಕೆಲಸ ಮಾಡಬೇಕು. ಈ ಅರ್ಧ ಮನಸ್ಸಿನ ಪ್ರಿಪೇರ್ ನೀವು ಮಾಡಿಲ್ಲ ಅಂತ ಆದರೆ ದೇಹಕ್ಕೂ ರೋಗ ಬರ್ತದೆ, ಜೀವನಕ್ಕೂ ರೋಗ ಬರ್ತದೆ. ಈ ಎರಡು ರೋಗಗಳನ್ನು ದೂರ ಮಾಡಿ ಯಶಸ್ಸನ್ನು, ಅದ್ಭುತವಾದ ರೀತಿಯ ಜೀವನವನ್ನು, ನಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ಮೊದಲು ಮನಸ್ಸು ಅಂದ್ರೇನು, ಮನಸ್ಸು ಹೇಗೆ ಕೆಲಸ ಮಾಡ್ತದೆ, ಆ ಕೆಲಸ ಮಾಡುವ ರಹಸ್ಯ ಏನು ಅನ್ನೋದು ಅರ್ಥ ಆದರೆ ಇನ್ನು ಅರ್ಧ ತುಂಬ ಸುಲಭವಾಗಿ ನೀವು ನಿಮ್ಮ ಜೀವನವನ್ನು ಕಟ್ಕೊಳ್ಬಹುದು. ಹೀಗೆ ಕಟ್ಕೊಳ್ಳಿಕ್ಕೆ ನಮ್ಮ ಪ್ರಾಚೀನ ಋಷಿ ಪರಂಪರೆಯಿಂದ ಬಂದಂಥ ಆ ಮನೋಶಕ್ತಿ, ಅದನ್ನು ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ, ಆ ಮನೋಬಲವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ತಿಳಿಸುವಂತಹ ಪ್ರಯತ್ನವೇ ಮನೋಶಕ್ತಿ ಕಾರ್ಯಾಗಾರ.